ಹುಟ್ಟಿದವರ ಸಣ್ಣ ಜಗಳದಿಂದ ಈಗ ತಮ್ಮ ಸಾವನ್ನಪ್ಪಿದ್ದಾನೆ. ಹೌದು ವೀಕ್ಷಕರೇ, ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶನಲ್ಲಿ. ಇಲ್ಲಿ ಅಣ್ಣ ಆದವನು, ಅಣ್ಣ ಮತ್ತು ತಮ್ಮ ಇಬ್ರು ಕೂಡ ಮನೆಯಲ್ಲೇ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆನ್ಲೈನ್ ನಲ್ಲಿ ಆರ್ಡರ್ ಮಾಡಿರುವಂತ ಒಂದು ಹೊಸ ಶೂಸ್ ಮನೆಗೆ ಡೆಲಿವರಿ ಆಗುತ್ತೆ. ಈ ಒಂದು ಹೊಸ ಶೂಸ್ ಆರ್ಡರ್ ಮಾಡಿರೋದು ಅಣ್ಣ. ಸೊ ಇವಾಗ ಆತ ಏನ್ ಮಾಡ್ತಾನೆ ಅಂತ ಅಂದ್ರೆ, ಇಲ್ಲಿ ನನ್ನ ಶೂಸ್ ಅನ್ನ ನೀನ್ ಹಾಕೊಳ್ಬೇಡ ಅಂತ ಅಂದ್ರೆ ತಮ್ಮ ಕೇವಲ 14 ವರ್ಷದ ಬಾಲಕ ನಾನು ಹಾಕೊಳ್ತೀನಿ ಅಂತ ಹೇಳಿ ಇವರಿಬ್ರು ಮಾತಿನಲ್ಲೇ ಜಟಾಪಟಿ ಆಗೋದಕ್ಕೆ ಆರಂಭ ಆಗುತ್ತೆ. ಆದ್ರೆ ಇಲ್ಲಿ ಮಾತಿನಲ್ಲಿ ಜಗಳ ಆರಂಭ ಆದ ನಂತರ ಆತ ಅಂದ್ರೆ ಅಣ್ಣ, ನನ್ನ ಶೂಸ್ ಅನ್ನ ನೀನ್ ಹಾಕೊಳ್ಬಾರ್ದು, ನನ್ನ ಶೂಸ್ ಹೇಗ್ ಹಾಕೊಳ್ತೀಯ ನೀನು, ಇದೇ ರೀತಿ ಮಾತಿನಲ್ಲಿ ಜಗಳ ಹೊರದಿ ಅದೂ ಸಹ ಕತ್ತರಿಯನ್ನ ತೆಗೆದು ತಲೆ ಮತ್ತು ಕೈ ಈ ಎರಡಕ್ಕೂ ಸಹ ಕುಯ್ದಿ ಅಲ್ಲೇ ಅವನು ಇಮಿಡಿಯೇಟ್ ಆಗಿ ಸ್ಪಾಟ್ ಆಗಿರೋದು ತಮ್ಮ ಆಗಿರ್ತಾನೆ. ಅಂದ್ರೆ ಕತ್ತರಿಯನ್ನ ಬಳಸಿ ಅಣ್ಣ ತನ್ನ ಸ್ವಂತ ತಮ್ಮ ಆದಂತ, ಅದು ಕೂಡ 14 ವರ್ಷ ಬಾಲಕ, ಆತನಿಗೆ ಕತ್ತರಿಯಿಂದ ಸಾಯಿಸ್ತಾನೆ. ಅಂದ್ರೆ ಅವನ್ಗೆ ಕೊಲ್ಲಬೇಕು, ನನ್ನ ತಮ್ಮನನ್ನ ನಾನು ಕೊಲ್ಲಲೇಬೇಕು ಅನ್ನುವಂತ ಒಂದು ಇಂಟೆನ್ಷನ್ ಇಲ್ಲ ಅಂದ್ರೂ ಕೂಡ ಇಲ್ಲಿ ಅವರಿಬ್ಬರ ಮಾತಿನ ಜಗಳ ಯಾವಾಗ ಫಿಸಿಕಲ್ ಆಗೋದಕ್ಕೆ ಆರಂಭ ಆಗತ್ತೆ, ಆ ಒಂದು ಸಂದರ್ಭದಲ್ಲಿ ಕೋಪ ವಿಕೋಪಕ್ಕೆ ಏರಿದಾಗ ಅಣ್ಣ ತನ್ನ ತಮ್ಮನನ್ನ ಸಾಯಿಸ್ತಾನೆ. ಆದ್ರೆ ಇಲ್ಲಿ ತಮ್ಮ 14 ವರ್ಷದ ಬಾಲಕ ಸತ್ತ ನಂತರ ಆತ ಈಗ ಅಂದ್ರೆ ಇನ್ನ ಕೂಡ ಜೀವ ಬದುಕಿರ್ತಾರೆ, ತುಂಬಾ ರಕ್ತಸ್ರಾವ ಆಗಿದ್ರು ಕೂಡ ಆಸ್ಪತ್ರೆಗೆ ದಾಖಲಾದ ನಂತರ ಈಗ ಅವನು ಸಾವನ್ನಪ್ತಾನೆ. ಆದ್ರೆ ಇಲ್ಲಿ ಈ ಒಂದು ಘಟನೆ ಕಂಡಾಗ ಸ್ಥಳೀಯರು ಮತ್ತು ಕುಟುಂಬಸ್ಥರು ತುಂಬಾನೇ ಶಾಕ್ ಕೂಡ ಆಗ್ತಾರೆ ಮತ್ತು ತುಂಬಾ ದುಃಖ ಪಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಅಣ್ಣ ಸಾಯಿಸಿದ ನಂತರ ಮನೆ ಬಿಟ್ಟು ಹೋಗಿರುವುದಾಗಿ ಇಲ್ಲಿವರೆಗೂ ನಮ್ಗೆ ಗೊತ್ತಾಗಿದೆ. ಅಂದ್ರೆ ಈಗ ಆತ ಮನೆ ಬಿಟ್ಟು ಹೋಗಿದ್ದಾನೆ. ಇಲ್ಲಿ ಇನ್ನ ಕೂಡ ಪೊಲೀಸರು ಅವನನ್ನ ಹುಡ್ಕೋದ್ರಲ್ಲಿ ಅವನ ಹಿಂದೆನೆ ಇದ್ದಾರೆ. ಆದ್ರೆ ಇನ್ನ ಕೂಡ ಪೊಲೀಸರು ಆತನನ್ನ ಹುಡುಕಿಲ್ಲ. ಈಗ ಆತ ಎಲ್ಲಿದ್ದಾನೆ, ತನ್ನ ತಮ್ಮನನ್ನ ಸಾಯಿಸಿ ಆತನ ಮನಸ್ಥಿತಿ ಹೇಗಿದೆ, ಆತ ಕೂಡ ಚಿಕ್ಕ ವಯಸ್ಸವನೇ ಆಗಿದ್ದಾನೆ ಕೂಡ. ಸೊ ಈಗ ಆತನನ್ನ ಹುಡುಕಿದ ನಂತರ 18 ವರ್ಷದ ಕೆಳಗಾಗಿದ್ರೆ ಅವನಿಗೆ ಶಿಕ್ಷೆಯನ್ನ ಕೊಟ್ರೆ ಯಾವ ರೀತಿಯಾದಂತಹ ಶಿಕ್ಷೆಯನ್ನ ವಿಧಿಸ್ತಾರೆ ಅನ್ನೋದನ್ನ ನಾವು ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಮತ್ತು ಅವನು ಸಿಕ್ಕಾದ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾವೇನ್ ನೋಡ್ಬೇಕಾಗುತ್ತೆ ಅಂದ್ರೆ, ಒಡ ಹುಟ್ಟಿದವರು ನಾವಿಬ್ರು ಕೂಡ, ಅಂದ್ರೆ ಒಡ ಹುಟ್ಟಿದವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ಯಾವ್ದೇ ಕಷ್ಟ ಬರ್ಲಿ ಯಾವ್ದೇ ಸುಖ ಬರ್ಲಿ ಇಬ್ರು ಕೂಡ ಹಂಚ್ಕೊಂಡು ಜೀವನ ಮಾಡೋದನ್ನ ನೋಡಿದೀವಿ. ಎಷ್ಟೋ ಜಗಳ ಆಗುತ್ತೆ, ದೊಡ್ಡವರು ಆಸ್ತಿಗೋಸ್ಕರ ಕಿತ್ತಾಡ್ತಾರೆ. ಆದ್ರೆ ಇಲ್ಲಿ ಬಾಲಕರು ಒಂದು ಶೂಸಿಗೋಸ್ಕರ ತನ್ನ ಸ್ವಂತ ತಮ್ಮನನ್ನ ಕೂಡ ಸಾಯಿಸೋದಕ್ಕೆ ಬಾಲಕರೇ ಮುಂದೆ ಬಂದಿದ್ದಾರೆ. ಅಂದ್ರೆ ಇಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಮುಂದಿನ ಪೀಳಿಗೆ ಆದಂತ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತಾ ಇದ್ದೀವಿ ಅನ್ನೋದನ್ನ ನಾವು ಇಲ್ಲಿ ಗಮನ ಹರಿಸಲೇಬೇಕಾಗತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಿನ ಬಾಲಕರೇ ಇಂದು ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಬೇಕಾಗಿರುವಂತ ಪರಿಸ್ಥಿತಿ ಇದ್ರೆ, ಇನ್ನ ಬೆಳೆದು ಬುದ್ಧಿ ಇರುವಂತ ದೊಡ್ಡವರು ಯಾವ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ? ಅವ್ರಿಗೂ ಬುದ್ಧಿ ಇಲ್ಲದೆ ತಮ್ಮ ಮಕ್ಕಳಿಗೆ ಈ ರೀತಿಯಾದಂತ ಬುದ್ಧಿಯನ್ನ ಕಲಿಸ್ತಾ ಇದ್ರೆ ಮುಂದೆ ನಮ್ಮ ಭವಿಷ್ಯದ ಪೀಳಿಗೆ ಯಾರ ಕೈಯಲ್ಲಿ ನಾವು ಕೊಡ್ಬೇಕಾಗುತ್ತೆ? ಹಾಗಿದ್ರೆ ಈ ಎಲ್ಲಾ ಪ್ರಶ್ನೆ ಕೂಡ ಈ ಒಂದು ಕೇಸ್ ಮೂಲಕ ನಾವು ಯೋಚನೆ ಮಾಡ್ಲೇಬೇಕಾಗುತ್ತೆ. ಮಕ್ಕಳ ಬೆಳವಣಿಗೆಯಲ್ಲಿ ಪೋಷಕರ ಪಾಲು ತುಂಬಾನೇ ಅತ್ಯಗತ್ಯ ಅನ್ನೋದು ನಮ್ಗಿಲ್ಲಿ ಕಾಣಿಸುತ್ತೆ. ಸೊ ಹಾಗಿದ್ರೆ ನಿಮ್ಮ ಅನಿಸಿಕೆ ಏನು? ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನುವಂತ ಮಾತಾದ್ರೂ ಬರುತ್ತಾ? ಹಾಗಿದ್ರೆ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಇದೇ ರೀತಿಯಾದಂತ ಕ್ರೈಮ್ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.